ನಮಸ್ಕಾರ ರೀ ಎಲ್ಲರಿಗೂ ಫಾಸ್ಟ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ರೀ. ಇವತ್ತು ಇದು ಕರ್ಜಿಕಾಯಿ ನೋಡ್ರಿ ಫ್ರೆಂಡ್ಸ್. ಇದು ಕರ್ಜಿಕಾಯಿ ಹೊಲ್ದಾಗ ಸಿಗುವಂಥದ್ದು ರೀ. ಇದು ನಿನ್ನೆ ತೊಗೊಂಡು ಬಂದೇನಿ ರೀ. ರೇಟು ಕೂಡ ಇದಕ್ಕೆ ಸಿಕ್ಕಾಪಟ್ಟಿ ಅದ. ಇವತ್ತು ಕರ್ಜಿಕಾಯಿ ಹುರಿದು ಹೆಂಗಂತ ನೋಡೋಣ ಬರ್ರಿ. ಈಗ ನೋಡ್ರಿ, ಫಸ್ಟ್ಗೆ ಎಣ್ಣೆ ಬಿಸಿಯಾಗಿತ್ತು. ಎಣ್ಣೆ ಒಳಗೆ ಕರ್ಜಿಕಾಯಿ ಹಾಕೀನಿ ರೀ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ರೀ ಫ್ರೆಂಡ್ಸ್. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇತ್ತಂದ್ರೆ ಅದು ಚೆಂದಾಗಿ ಫ್ರೈ ಆಕವ್ರಿ. ಯಾಕಂದ್ರೆ ಸ್ವಲ್ಪ ಇವು ಕಹಿ ಇರ್ತಾವ್ರಿ. ಹಾಗಲಕಾಯಿ ಥರ ಒಂದು ಸ್ವಲ್ಪ ಕಹಿ ಇರ್ತಾವೆ. ಹಾಗಲಕಾಯಿ ಅಷ್ಟೇನು ಕಹಿ ಇರಲ್ಲ, ಜಾಸ್ತಿ ಸ್ವಲ್ಪ ಕಹಿ ಇರ್ತಾವೆ. ಆಮೇಲಿಂದ ಒಳಗೆ ಬೀಜ ಇರ್ತಾವ್ರಿ. ಇದಕ್ಕೆ ಜಾಸ್ತಿ ಬೀಜನೇ ಇರ್ತೈತಿ. ಮ್ಯಾಗಿಂದು ಹಸಿರದದು ತಿಳಿವು ಇರ್ತದೆ, ಸೊಪ್ಪು ಎಲ್ಲ ತಿಳಿವು ಇರ್ತೈತಿ. ಸ್ವಲ್ಪ ಚೆಂದಾಗಿ ಫ್ರೈ ಆಯ್ತಂದ್ರೆ, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ದೇವಂದ್ರೆ ಚೆಂದಾಗಿ ಹುರಿತಾವ್ರಿ. ಜೋಳದ ರೊಟ್ಟಿ ಮತ್ತು ಕರ್ಜಿಕಾಯಿ ಪಲ್ಯ ಅಂದ್ರೆ ಭಾರಿ ಫೇಮಸ್ ನೋಡ್ರಿ ಈ ಸೀಸನ್ ಒಳಗೆ. ಜೂನ್ ತಿಂಗಳೊಳಗೆ, ಜೂನ್ ಜುಲೈ ಒಳಗೆ ಭಾರಿ 3 ತಿಂಗಳ ತನಕ ಇರ್ತದ್ರಿ ಇದ್ರ ಸೀಸನ್ನ. ಇದು ನ್ಯಾಚುರಲ್ ಆಗಿ ಬೆಳೆಯಂಥದ್ರಿ ಇದು. ಇದಕ್ಕೇನು ಹೊಲದಾಗ ಬಿತ್ತಿ ಅಥವಾ ನಾವು ಇದಕ್ಕೆ ನಾಟಿ ಮಾಡಿ ಬೀಜ ಹಾಕಿ ಗೊಬ್ಬರ ಹಾಕಿ ಇದು ಏನೂ ಅಲ್ರಿ. ಇದು ತಂದು ತಾನೇ ಒಂಥರ ಅದು ಪ್ರಕೃತಿ ವಿಸ್ಮಯ ಅಂತಾರಲ್ಲ, ಆ ಥರ ತಂದು ತಾನೇ ಇದು ಬಳ್ಳಿ ಹಬ್ಕೋತದ ಹೊಲದಾಗ. ತಂದು ತಾನೇ ಬೆಳಿತೈತಿ. ಬೆಳೆದ್ಬಿಟ್ಟು ತಂದು ತಾನೇ ಕಾಯಿ ಆಕೈತಿ. ಅದನ್ನು ಹರ್ಕೊಂಬಂದು ಮಾರ್ಕೆಟ್ನಾಗ ಮಾರೋ ಅಂಥದ್ದು ನೋಡ್ರಿ. ಇದು ಕಾಯಿಪಲ್ಯ, ಇದನ್ನು ಒಂದು ಕಾಯಿಪಲ್ಯನೇ ರೀ. ಈ ಸೀಸನ್ದಾಗ ಮಾತ್ರ ಇರುತ್ತೆ. ಜೂನ್ ಜುಲೈವರೆಗೂ 2-3 ತಿಂಗಳ ತನಕ ಅಷ್ಟಿರ್ತೈತೆ ರೀ ಇದು. ಮತ್ತು ಇದು ಭಾರಿ ಫೇಮಸ್ ರೀ ಈ ಕಡೆ ನಮ್ಮ ಸೈಡೆಲ್ಲ, ಬಿಜಾಪುರ ಸೈಡೆಲ್ಲ, ಬೆಳಗಾವಿ ಈ ಕಡೆ ಎಲ್ಲ ಫುಲ್ ಫೇಮಸ್ ರೀ ಇದು. ಭಾರಿ ಮಸ್ತ್ ಆಕದ್ರಿ. ಆದ್ರೆ ಹುರ್ಕೋಬೇಕಾದ್ರೆ ಒಂದು ಸ್ವಲ್ಪ ಚೆಂದಾಗಿ ಹುರಿಬೇಕು. ಹುರಿದ್ರೆ ನೋಡ್ರಿ, ಈಗ ನಾಲ್ಕು ಆ ಥರ ಎಣ್ಣೆ ಫ್ರೈ ಮಾಡತ್ತೀನಿ ನೋಡ್ರಿ. ಹಿಂಗೆ ಫ್ರೈ ಆಗಬೇಕದು. ಹಂಗೆ ಎಣ್ಣೆ ನೀರು ಅಂತೂ ಒಂದು ಸ್ವಲ್ಪನೂ ಕೂಡ ಇದಕ್ಕೆ ಹಚ್ಚಬಾರ್ದು ರೀ. ನೀರು ಹಚ್ಚಿದ್ರೆ ಏನಾಕೈತಿ, ಮತ್ತಿಟ್ಟು ಜಾಸ್ತಿ ಕಹಿ ಬಿಟ್ಟಂಗೆ ಆಕರಿ. ಅದಕ್ಕೆ ನೀರು ಮಾತ್ರ ಒಂದು ಹನಿ ಕೂಡ ನೀರು ಹಚ್ಚಬಾರ್ದು. ಅದಕ್ಕೆ ಬರೀ ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ಚೆಂದಾಗಿ ಹುರಿಬೇಕು ರೀ. ಅದನ್ನು ಕಲರ್ ಚೇಂಜ್ ಆಕೈತಿ ರೀ, ಸ್ವಲ್ಪ ಕಲರ್ ಚೇಂಜ್ ಆಕೈತಿ ಅದು. ಅಲ್ಲಿವರೆಗೂ ಅದನ್ನು ನಾನು ಹೆಂಗೆ ಕುದಿಸಾಕತ್ತೀನಿ ನೋಡ್ರಿ, ಇದೇ ಥರ ಅದನ್ನು ಎಣ್ಣೆಯಾಗೆ ಕುದಿಸ್ಬೇಕು. ಇಲ್ಲಪ್ಪ ಅಂತಂದ್ರೆ ನೀರು ಹಚ್ತೇವೆ ಮಾಡ್ತೀವಿ, ನಾವು ಹಾಕಿ ಕುದಿಸ್ತೀವಿ ಅಂದ್ರೆ ಸರಿ ಆಗಂಗಿಲ್ಲ ರೀ. ಮ್ಯಾಗಿಂದು ತಿಳಿವು ಇರ್ತೈತಿ. ಸೊಪ್ಪಿ ಬಿಚ್ಚಿ ಬಿಡ್ತಂದ್ರೆ ಬರೀ ಬೀಜ ಉಳಿತಾವು, ಒಂದು ಸ್ವಲ್ಪನೂ ಸರಿ ಆಗಲ್ಲ ರೀ ಅದು. ಮತ್ತು ಆಮೇಲಿಂದ ಈ ಸೈಡ್ ಹೊಲಗಳು ಎಲ್ಲಿರ್ತಾವೆ ಆ ಸೈಡ್ ಜಾಸ್ತಿ ಇರ್ತದೆ ರೀ ಇದು. ಬಳ್ಳಿ ಇರ್ತದ್ರಿ. ಇದು ಒಂದು ಬಳ್ಳಿ ಇರ್ತೈತಿ. ಇದೇನು ಹಿಂಗೆ ಮ್ಯಾಗ ಹಬ್ಬಲ್ಲ ಏನಿಲ್ಲ. ಎರೆ ಭೂಮಿ ಅಂತಿರ್ತಾವೆ ನಮ್ಮ ಸೈಡ. ಎರೆ ಭೂಮಿ ಒಳಗೆ ಬೆಳೀತದ್ರಿ ಇದು. ಇವಾಗ ನೋಡ್ರಿ, ನಾ ಎಣ್ಣೆಗೆ ಏನೂ ಹಾಕಿಲ್ಲ, ಸಾಸ್ಮಿ ಜೀರಿಗೆ ಏನೂ ಹಾಕಿಲ್ಲ, ಡೈರೆಕ್ಟ್ ಕರ್ಜಿಕಾಯಿ ಹಾಕೀನಿ ರೀ. ಅವು ಸ್ವಲ್ಪ ಮ್ಯಾಗಿಂದು ಸೊಪ್ಪಿಗಳು ನೋಡ್ರಿ ಎಲ್ಲ ಹುರಿದಂಗೆ ಆಗ್ಯಾವು. ಅದಕ್ಕೆ ಈಗೇನು ಮಾಡತ್ತೀನಿ, ಸಣ್ಣಗೆ ಕಟ್ ಮಾಡ್ಕೊಂಡೇನಿ ರೀ ಈರುಳ್ಳಿ ಹಾಕೊಂಡೇನಿ ರೀ. ಒಂದು ಈರುಳ್ಳಿ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ರೀ. ನಾವು ಈರುಳ್ಳಿ ಬೇಡ ಅಂದ್ರೂ ಅವಾಯ್ಡ್ ಮಾಡ್ಬೋದು ರೀ ನಾವು. ನನಗೆ ಈರುಳ್ಳಿ ಬೇಕು, ಯಾಕಂದ್ರೆ ಸ್ವಲ್ಪ ಡಬ್ಬಿಗೆಲ್ಲ ಕಟ್ತೀನಿ ಮಕ್ಕಳಿಗೆ. ನನ್ನ ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಡ್ತಿರ್ತಾರೆ ರೀ. ಆಮೇಲಿಂದ ಇದಕ್ಕೆ ಮತ್ತೆ ಅದಕ್ಕೂ ಇದನ್ನು ಸರಿ ಹೋಗಲ್ಲ ರೀ. ಇದು ರೊಟ್ಟಿಗೆ ಮಾತ್ರ ತಿನ್ನಬೇಕು. ಜೋಳದ ರೊಟ್ಟಿ ಮಾತ್ರ, ಜೋಳದ ರೊಟ್ಟಿ ರಾಗಿ ರೊಟ್ಟಿಗೆ ತಿಂದ್ರೆ ನಡೀತದೆ, ಅಕ್ಕಿ ರೊಟ್ಟಿ ತಿಂದ್ರೆ ನಡೀತದೆ. ಚಪಾತಿಗೆ ಅಷ್ಟೇನು ಚಲೋ ಅನ್ಸಂಗಿಲ್ಲ ರೀ ಇದು. ಹಾಗಾಗಿ ಜೋಳದ ರೊಟ್ಟಿ ಇದನ್ನು ಕಾಂಬಿನೇಷನ್ ಮಸ್ತ್ ಇರ್ತದೆ ನೋಡ್ರಿ ಫ್ರೆಂಡ್ಸ್, ಭಾರಿ ಮಸ್ತ್ ಆಕದಿದು. ಈಗ ನೋಡ್ರಿ, ಈರುಳ್ಳಿನೂ ಸ್ವಲ್ಪ ಕೆಂಪಾಗೋವರೆಗೂ ಚೆಂದಾಗಿ ಅದನ್ನು ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆಗೆ. ಅದನ್ನು ಕೂಡ ನೀರು ಹಾಕ್ತೇನೆ ಮಾಡಿ ನೋಡ್ರಿ ಒಂದ್ಸರಿ ಸೂಪರಾಗಿ ಹಾಕದ್ರಿ. ಆಮೇಲೆ ಇದು ಹಳ್ಳಿ ಸೈಡ್ ಸಿಗುವಂಥ ನ್ಯಾಚುರಲ್ ಆಗಿ ಏನು ಬಿತ್ತಂಗಿಲ್ಲ ರೀ. ಒಂದು ಬೀಜ ಕೂಡ ಇದನ್ನು ಯಾರೂ ಹಾಕಂಗಿಲ್ಲ, ಯಾಕಂದ್ರೆ ಇದ್ರ ಬೀಜನೇ ಸಿಗಂಗಿಲ್ಲ ರೀ ಯಾರಿಗೂ. ಹಾಗಾಗಿ ಇದು ನ್ಯಾಚುರಲ್ ಆಗಿ ಅದು ಬೇರೆ ಇರ್ತದಂತ್ರಿ. ಇದು ನೆಲದಾಗ ಮ್ಯಾಗಿನ ಬಳ್ಳಿ ಮಾತ್ರ ಹೊಕ್ಕೈತಿ. ನಾವು ಈಗ ಹೊಲದಾಗೆಲ್ಲ ಗಳೆ ಹೊಡಿತೇವಲ್ರಿ, ಟ್ರಾಕ್ಟರ್ ಗಳೆ ಎಲ್ಲ ಹೊಡೆದಾಗ ಮ್ಯಾಗಿಂದದು ಗಿಡ ಮಾತ್ರ ಹೊಕ್ಕೈತಿ, ಬಳ್ಳಿ ಮಾತ್ರ ಹೊಕ್ಕದ್ರಿ. ಇದ್ರ ಬೇರೆ ಏನೈತಲ್ರಿ, ಅದು ಯಾವಾಗ್ಲೂ ಇರ್ತದತ್ರಿ ಭೂಮಿ ಒಳಗೆ. ಅದು ಏನು ಮಾಡ್ತೈತಿ, ಇವು ಬ್ಯಾಸ್ಗ್ಯಾಗ ಅಡ್ಮಳಿ ಅಂತಂದು ಹಾಕವಲ್ರಿ, ಅಡ್ಮಳಿ ಆಗೋ ಟೈಮ್ದಾಗ ಅಡ್ಮಳಿ ಆಗಿಂದ ಹೊಲ ರಾಬ್ ಮಾಡ್ಬೇಕಂತೇಳಿ ಗಳೆ ಹೊಡಿತಾರ್ರಿ. ಗಳೆ ಹೊಡೆದಾಗ ನೆಲ ಮಿದುವಿಗೆ ಬೀಳ್ತದಲ್ಲ, ನೆಲ ಮಿದುವಿಗೆ ಬಿದ್ದಾಗ ಈ ಬಳ್ಳಿ ತಂದು ತಾನೇ ಹಬ್ಕೋತದ ನೋಡ್ರಿ. ಇದು ಮುಂಗಾರು ಮಳೆ ಬಂದಾಗಂತೂ ಕಾಯಿ ಬಂದೇ ಬಿಟ್ಟಿರ್ತಾವ್ರಿ ಮಾರ್ಕೆಟಿಗೆ ಮಾರಕ್ಕೆ. ಹಾಗಾಗಿ ಅಡ್ಮಳಿ ಸ್ಟಾರ್ಟ್ ಆದಾಗ ಈ ಬಳ್ಳಿ ಹಬ್ಬತದ್ರಿ. ಇದು ಬಳ್ಳಿ ಹಬ್ಬಿದ ಮೇಲೆ ಇವು ಜೂನ್ ತಿಂಗಳದಾಗ ಕಾಯಿ ಬರ್ತಾವೆ ನೋಡ್ರಿ. ಇವು ಭಾಳ ಮಸ್ತ್ ಅದ ರೀ. ನಮ್ಮ ಕಡೆ ಅಂತೂ ಫುಲ್ಲು ಫೇಮಸ್. ನನಗೆ ನನ್ನ ಮಕ್ಕಳಿಗೆ ಇದು ಭಾರಿ ಇಷ್ಟ ಅಂದ್ರೆ ಭಾರಿ ಇಷ್ಟ ರೀ. ಯಾಕಂದ್ರೆ ಇದು ಸೀಸನ್ದಾಗ ಅಷ್ಟೇ ಸಿಗ್ತದ್ರಿ. ಇದು ಮತ್ತೆ ಹೊಳ್ಳಿ ಸಿಗಂಗಿಲ್ಲ. ಇದು ಸೀಸನ್ದಾಗ ಸಿಗೋದಂದ್ರೆ ಎಲ್ಲರಿಗೂ ಭಾಳ ಇಷ್ಟ ಅಲ್ರಿ. ಈಗ ಹೆಂಗೆ ಮಾವಿನಕಾಯಿ ಸೀಸನ್ದಾಗ ಅಷ್ಟೇ ಸಿಗ್ತದಲ್ಲ, ಅದನ್ನ ಎಷ್ಟು ಇಷ್ಟಪಟ್ಟು ನಾವು ತಿಂತೇವಲ್ರಿ ಎಲ್ಲರೂ, ಅದೇ ಥರ ಇದನ್ನು ಸೀಸನ್ದಾಗ ಅಷ್ಟೇ ಸಿಗೋದ್ರಲ್ಲಿಂದ ನಮಗೆಲ್ಲರಿಗೂ ಇದು ಭಾಳ ಇಷ್ಟ ಆಕದ್ರಿ. ನಾನು ಕೂಡ ತಂದು ಮಾಡ್ತೀನಿ. ಇದ್ರ ರೇಟು ಕೂಡ ಸಿಕ್ಕಾಪಟ್ಟಿ ರೀ ಇದ್ರದ್ದು. ಫಸ್ಟಿಗೆ ಸ್ಟಾರ್ಟಿಂಗ್ ಬಂದಾಗ ಕೇಳಿದೆ ನಾನು, ಈ ಒಂದು ವಾರದಿಂದ 100 ರೂಪಾಯಿಗೆ ಪಾವು ಕಿಲೋ ಹೇಳಿದಾರೆ ರೀ. ಅಂದರೆ ಪಾವು kg ಹೇಳಿದರು, 250 ಗ್ರಾಮ್ ಹೇಳಿದರು. ಈ ವಾರ ಏನಾಗೈತಿ, ಸ್ವಲ್ಪ ರೇಟ್ ಕಮ್ಮಿ ಆಗೈತಿ. ಅಂದ್ರೆ ಜಾಸ್ತಿ ಬಂದಾವಲ್ರಿ, ಬಂದಿದ್ರಲಿಂದ
50 ರೂಪಾಯಿಗೆ 250 ಗ್ರಾಮ್ ಕೊಟ್ಟಾರಿ ನಿನ್ನೆ. ನಾನು ತೊಗೊಂಡು ಬಂದೀನಿ ರೀ. ಇವತ್ತು ಅದನ್ನು ಹುರಿದು ನಿಮಗೆ ತೋರ್ಸಾಕತ್ತೀನಿ ನೋಡಿರಿ. ನಮ್ಮ ಕಡೆ ಇದು ಸೀಸನ್ ನ್ಯಾಚುರಲ್ ಆಗಿ ತಾನೇ ದೇವ್ರು ಕೊಟ್ಟಂಥ ಆಹಾರ ನೋಡಿರಿ ಇದು. ನಾವೇನು ಯಾವುದು ಗೊಬ್ಬರ ಹಾಕಂಗಿಲ್ಲ, ಏನು ಹಾಕಂಗಿಲ್ಲ, ಏನು ಇಲ್ಲದೇ ಬೆಳೆಯುವಂಥ ತರಕಾರಿ ಇದು. ನನಗೆ ಭಾಳ ಇಷ್ಟ ರೀ. ನಮ್ಮ ಕಡೆ ಇದು ಪಂಚಪ್ರಾಣ. ಇವಾಗ ನೋಡಿರಿ ಬೆಳ್ಳುಳ್ಳಿ ಹಾಕ್ಲಕತ್ತೀನಿ ರೀ ಫ್ರೆಂಡ್ಸ್. ಉಳ್ಳಾಗಡ್ಡಿ ನೋಡಿರಿ ಕೆಂಪಾಗ್ಯಾವ. ಆಮೇಲಿಂದ ಕರ್ಜಿಕಾಯಿನೂ ಕಲರ್ ಚೇಂಜ್ ಆಯ್ತು ನೋಡಿರಿ ಅದ್ರದ್ದು. ಇವಾಗ ಬೆಳ್ಳುಳ್ಳಿ ಹಾಕಿನ್ರಿ. ಆಮೇಲಿಂದ ಸ್ವಲ್ಪ ಕರಿಬೇವು ಹಾಕೋತೀನಿ ರೀ. ಕೊತ್ತಂಬರಿ ಏನರೇ ಬೇಕಾಯ್ತಂದ್ರೆ ನೀವು ಹಾಕೋಬೋದು, ಬ್ಯಾಡಂದ್ರೆ ಬಿಡ್ಬೋದು ರೀ. ನನಗೆ ಬೇಕು, ಯಾಕಂದ್ರೆ ರೊಟ್ಟಿ ಸ್ವಲ್ಪ ಚಂದ ಫ್ಲೇವರ್ ಕೊಡ್ತದೆ ಕೊತ್ತಂಬರಿ. ಹಾಗಾಗಿ ಕರಿಬೇವು ಕೊತ್ತಂಬರಿ ಹಾಕೀನಿ. ಉಪ್ಪು ನೋಡಿರಿ ಫ್ರೆಂಡ್ಸ್, ನಾನು ಅಲ್ಲೇ ಸೈಡಿಗೆ ಇಟ್ಕೊಂಡ್ಬಿಟ್ಟಿರ್ತೀನಿ ರೀ. ಯಾಕಂದ್ರೆ ಅವು ಕಲ್ಬರ್ಣಿ ಅದಾವು ಇರೋದ್ರಲ್ಲಿಂದ ಯಾಕಡ್ರೆ ತೆಗೆದು ಇಡಕ್ಕೆ ಹೋದೆ ಅಂದ್ರೆ ಒಡೆದು ಬಿಡ್ತಾವು. ಅದಕ್ಕಾಗಿ ನಾನು ಅಲ್ಲೇ ಮಗ್ಲ ಗ್ಯಾಸ್ ಹತ್ರನೇ ಇಟ್ಟಿರ್ತೀನಿ ರೀ. ಹಾಗಾಗಿ ಅಲ್ಲೇ ಹಾಕ್ತೀನಿ ರೀ. ಇದು ನೋಡಿರಿ ಮಸಾಲೆ ಖಾರ ಹಾಕ್ಲಕತ್ತೀನಿ ರೀ. ಇದಕ್ಕೆ ಬಂಗಿ ಖಾರನೂ ಹಾಕ್ಬೋದು, ಇಲ್ಲಾಂದ್ರೆ ಮೆಣ್ಸಿಕಾಯಿ ಖಾರನೂ ಹಾಕ್ಬೋದು ರೀ. ನಾನು ಮಸಾಲೆ ಖಾರನೇ ಹಾಕ್ತೀನಿ ರೀ. ಯಾಕಪ್ಪ ಅಂತಂದ್ರೆ ನಾನು ಬರೀ ಬೆಳ್ಳುಳ್ಳಿ ಹಾಕಿ ಅದನ್ನು ಫ್ರೈ ಮಾಡಿಲ್ಲ, ಉಳ್ಳಾಗಡ್ಡಿ ಹಾಕಿನಲ್ರಿ. ಉಳ್ಳಾಗಡ್ಡಿ ಹಾಕಿ ಸಂಬಂಧಾಗಿ ಮಸಾಲೆ ಖಾರ ಹಾಕ್ತೀನಿ. ಬಂಗಿ ಖಾರ ಹಾಕಿದ್ನಿ ಅಂದ್ರೆ ಉಳ್ಳಾಗಡ್ಡಿ ಟೇಸ್ಟ್ ಕೊಡಂಗಿಲ್ಲ ಅದು. ಅದಕ್ಕಾಗಿ ಮಸಾಲೆ ಖಾರ ಹಾಕ್ತೀನಿ ರೀ. ಈ ಸೀಸನ್ ಹೋಗೋಷ್ಟರಲ್ಲಿ ಇನ್ನೂ 2-3 ಸರಿ ತರ್ತೀನಿ ರೀ ನಾನು. ಅವಾಗ ಇನ್ನೊಂದು ಸರಿಗೆ ಹಸಿಮೆಣ್ಸಿಕಾಯಿ ಹಚ್ಚಿಬಿಟ್ಟು ಇದು ಹೆಂಗೆ ಹುರಿದು ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಹಚ್ಚಿ ಅಂತಂದು ನಾ ಹೇಳ್ತೀನಿ ರೀ. ಇನ್ನೊಂದು ಸರಿ ತೋರಿಸ್ತೀನಿ ರೀ ಇದೇ ವಿಡಿಯೋನ, ಇಲ್ಲಾಂದ್ರೆ ಶಾರ್ಟ್ ಹಾಕ್ತೀನಿ ರೀ ಫ್ರೆಂಡ್ಸ. ಇದು ನೋಡಿರಿ, ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಶೇರ್ ಮಾಡಿರಿ ಫ್ರೆಂಡ್ಸ. ಈಗ ನೋಡಿರಿ ಅದಕ್ಕೆ ಜೋಳದ ರೊಟ್ಟಿ ಮಾಡಾಕತ್ತೀನಿ ರೀ ನಾನು. ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ ರೀ.